ಹಾಯ್ ಗೈಸ್, ಏಪ್ರಿಲ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡಿಕೊಳ್ಳೋಣ. ಏಪ್ರಿಲ್ ತಿಂಗಳದ ಫುಲ್ ಮಂತ್ ಇರುತ್ತೆ ನೋಡ್ರಿ. ಅದರಲ್ಲಿ ಕ್ರೀಡೆ ಯೋಜನೆಗಳು, ನೇಮಕಗಳು, ಸ್ಪೋರ್ಟ್ಸ್ ಬಗ್ಗೆ ಸಂಬಂಧಿಸಿದಂತ ಬಹಳ ವಿಶೇಷ ಮಾಹಿತಿ ಇರುತ್ತೆ ನೋಡ್ರಿ. ಇದು ಕೂಡ ಓದೋ ತರಗತಿಲಿ ಕೂಡ ಇದನ್ನ ಹಾಗೆ ಹೇಳಿದ್ದೀನಿ, ಮತ್ತೊಂದ್ಸಲ ಬಂದಿದೆ ನೋಡಿ. 2026 ಒಂದು ಫಿಫಾ ಪುರುಷರ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆತಿಥ್ಯ ವಹಿಸಲಿರುವಂತಹ ದೇಶಗಳು ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಮೆರಿಕ, ಕೆನಡಾ, ಮೆಕ್ಸಿಕೋ ನೋಡ್ರಿ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಆಗಿವೆ. 2026ರಲ್ಲಿ ಫಿಫಾ ವಿಶ್ವಕಪ್ ಅನ್ನು ಉತ್ತರ ಅಮೆರಿಕದ 3 ದೇಶಗಳು ಏನಪ್ಪಾ ಅಂತಂದ್ರೆ ಇದರಲ್ಲಿ ಆತಿಥ್ಯನ ವಹಿಸಿವೆ. ಓಕೆ, ಅವ್ಯಾವ ಅಂದ್ರೆ ಅಮೆರಿಕ, ಮೆಕ್ಸಿಕೋ, ಕೆನಡಾ ಜಂಟಿಯಾಗಿ ಆಯೋಜನೆ ಮಾಡಿವೆ ನೋಡ್ರಿ. ಇದು ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಫುಟ್ಬಾಲ್ ಕ್ರೀಡಾಕೂಟವಾಗಲಿದೆ. ಪರೀಕ್ಷೆಯ ಒಂದು ಅಂಶಗಳು ಅಂದ್ರೆ ಎಕ್ಸಾಮ್ ಏನ್ ಪಾಯಿಂಟ್ ನೋಡೋದಾದ್ರೆ ಈ ಒಂದು ಸ್ಪೋರ್ಟ್ಸ್ ನಲ್ಲಿ 48 ತಂಡಗಳು ಭಾಗವಹಿಸಿವೆ ನೋಡ್ರಿ. ಮೊಟ್ಟ ಮೊದಲ ವಿಶ್ವಕಪ್ ಇದಾಗಿದೆ ಅಂತ ಹೇಳ್ಬೋದು. 2022ರ ಫಿಫಾ ವಿಶ್ವಕಪ್ ಎಲ್ಲಿ ನಡೀತಪ್ಪ ಅಂತಂದ್ರೆ ಕತಾರ್ ದೇಶದಲ್ಲಿ ನಡೆದಿದೆ. ಆ ಒಂದು ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಅರ್ಜೆಂಟೀನಾ ಚಾಂಪಿಯನ್ಶಿಪ್ ಆಗಿತ್ತು. 2026ರಲ್ಲಿ ನಡೆದಿರುವಂತ ಈ ಒಂದು ಫಿಫಾ ಫುಟ್ಬಾಲ್ ವಿಶ್ವಕಪ್ ಕ್ರೀಡಾಕೂಟದಲ್ಲಿ ಸ್ಪೇನ್ ದೇಶ ಗೆದ್ದದ. ಇದು ಗೊತ್ತಿರಲಿ, ಯಾಕಂದ್ರೆ ಇದು ರಿಪೀಟೆಡ್ ಆಗ್ತಾ ಇದೆ ಅಂದ್ರೆ ಎಕ್ಸಾಮ್ ನಲ್ಲಿ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ರನ್ನರ್ ಅಪ್ ಆಗೋದು ಯಾವ್ದಪ್ಪ ಅಂತಂದ್ರೆ ಅರ್ಜೆಂಟೀನಾ ರನ್ನರ್ ಅಪ್ ಆಗಿದೆ 2026ರ ಒಂದು ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ. 3ನೇ ಸ್ಥಾನ ಪಡೆದುಕೊಂಡದ್ದು ಇಂಗ್ಲೆಂಡ್ ದೇಶ ಆಗಿದೆ ನೋಡಿ. ಓಕೆ, ಇಂಗ್ಲೆಂಡ್ 3ನೇ ಸ್ಥಾನ ಪಡೆದುಕೊಂಡಿದೆ. ನೆಕ್ಸ್ಟ್, ಕ್ರೀಡೆಗಳಿಗೆ ಸಂಬಂಧಿಸಿದಂತ ಮಾಹಿತಿ ಕೂಡ ಇದು ನೋಡ್ರಿ. ಇದು ಏಪ್ರಿಲ್ ತಿಂಗಳ ಪ್ರಮುಖ ಮಾಹಿತಿಗಳು ಅವು. ಏಪ್ರಿಲ್ ಮಂತದ್ದು 2026ರ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟವು ಎಲ್ಲಿ ನಡೆಯಲಿದೆ. ಏಷ್ಯನ್ ಗೇಮ್ಸ್ 2026ರ ಒಂದು 20ನೇ ಏಷ್ಯನ್ ಗೇಮ್ಸ್ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಜಪಾನ್ ದೇಶದ ಐಚಿ ನಗೋಯದಲ್ಲಿ ನಡೆಯಲಿವೆ 20ನೇ ಏಷ್ಯನ್ ಗೇಮ್ಸ್. 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ 2026ರಲ್ಲಿ ಜಪಾನ್ ದೇಶದ ಒಂದು ಐಚಿ ಪ್ರಾಂತ್ಯ ಮತ್ತು ನಗೋಯ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ನೋಡಿ. ಜಪಾನ್ ಆಯೋಜಿಸುತ್ತಿರುವಂತ 3ನೇ ಏಷ್ಯನ್ ಗೇಮ್ಸ್ ಇದಾಗಿದೆ ನೋಡಿ. ಜಪಾನ್ ಆಯೋಜನೆ ಮಾಡ್ತಿರುವಂತ 3ನೇ ಗೇಮ್ಸ್ ಇದಾಗಿದೆ. 19ನೇ ಏಷ್ಯನ್ ಗೇಮ್ಸ್ ಎಲ್ಲಿ ಅಂದ್ರೆ ಚೀನಾದ ಒಂದು ನಲ್ಲಿ ನಡೆದಿತ್ತು. ಯಾವಾಗ 2022ರಲ್ಲಿ ಚೀನಾದ ದಲ್ಲಿ ನಡೆದಿತ್ತು ನೋಡ್ರಿ 19ನೇ ಏಷ್ಯನ್ ಗೇಮ್ಸ್. 20ನೇ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿಪ್ಪ ಅಂತಂದ್ರೆ ಅದು ಜಪಾನ್ ದೇಶದಲ್ಲಿ ನಡೆಯಲಿದೆ. ಅದು ಜಪಾನ್ ದೇಶಕ್ಕೆ 3ನೇ ಒಂದು ಗೇಮ್ಸ್ ಆಗಿದೆ ನೋಡಿ. ಭಾರತ 19ನೇ ಏಷ್ಯನ್ ಗೇಮ್ಸ್ ನಲ್ಲಿ 107 ಪದಕಗಳನ್ನು ಗೆದ್ದು ಇತಿಹಾಸ ನಿರ್ಮಾಣ ಮಾಡಿತ್ತು ನೋಡ್ರಿ. 2022ರಲ್ಲಿ ಭಾರತ 107 ಪದಕಗಳನ್ನು ಪಡೆದುಕೊಂಡಿತ್ತು. ಏಷ್ಯನ್ ಗೇಮ್ಸ್ ಅನ್ನು ಪ್ರತಿ 4 ವರ್ಷಗಳೊಮ್ಮೆ ಆಯೋಜನೆ ಮಾಡ್ತಾರ. ನೆಕ್ಸ್ಟ್, 2026ರ ಒಂದು G20 ಶೃಂಗಸಭೆ ಆತಿಥ್ಯವನ್ನು ಯಾವ ದೇಶ ವಹಿಸಲಿದೆ. G20 ಗ್ರೂಪ್ ಆಫ್ 20 ಅಂತ ಇರುತ್ತಲ್ಲ, ಆ ಒಂದು G20 ಒಂದು ಆತಿಥ್ಯ ದೇಶ ಯಾವುದು 2026ದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಅಮೆರಿಕ ದೇಶ ಆತಿಥ್ಯವನ್ನು ವಹಿಸಲಿದೆ 2026ರಲ್ಲಿ. ಜಾಗತಿಕ ಆರ್ಥಿಕತೆಯ ಪ್ರಮುಖ ವೇದಿಕೆಯಾಗಿರುವಂತಹ G20 ಶೃಂಗಸಭೆಯನ್ನು 2026ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಏನಪ್ಪಾ ಅಂತಂದ್ರೆ ಆಯೋಜನೆ ಮಾಡಲಿದೆ. USA, ಯುನೈಟೆಡ್ ಸ್ಟೇಟ್ ಅಂತ ಕರಿತೀವಿ ನಾವು. ಪರೀಕ್ಷಾ ಅಂಶಗಳು ನೋಡೋದಾದ್ರೆ 2023ರಲ್ಲಿ ಭಾರತ ಈ ಒಂದು G20 ಅನ್ನು ಆಯೋಜನೆ ಮಾಡಿತ್ತು. G20 ಯಾವಾಗ ಆಯೋಜನೆ ಮಾಡಿತ್ತಪ್ಪ ಅಂತಂದ್ರೆ ಭಾರತ 2023ರಲ್ಲಿ ಆಯೋಜನೆ ಮಾಡಿತ್ತು. 2024ರಲ್ಲಿ ಬ್ರೆಜಿಲ್ ಆಯೋಜನೆ ಮಾಡಿತ್ತು. 2025ರಲ್ಲಿ ದಕ್ಷಿಣ ಆಫ್ರಿಕಾದ ಆತಿಥ್ಯ ವಹಿಸಿತ್ತು 2025ರಲ್ಲಿ. ಈಗ 2026ರಲ್ಲಿ ಅಮೆರಿಕ ದೇಶ ಆತಿಥ್ಯವನ್ನು ವಹಿಸಲಿದೆ. ಓಕೆ, G20ದು ಭಾರತ ಅಧ್ಯಕ್ಷತೆಯಲ್ಲಿ ಆಫ್ರಿಕನ್ ಒಕ್ಕೂಟವನ್ನು G20 ಕಾಯಂ ಸದಸ್ಯವಾಗಿ ಸೇರ್ಪಡೆಗೊಂಡಿತ್ತು. 2023ರಲ್ಲಿ ಈ ಒಂದು ಆಫ್ರಿಕಾವನ್ನು ಸೇರ್ಪಡೆ ಮಾಡಿದ್ದಾರೆ ನೋಡ್ರಿ. ಈಗ ಇದು 19 ದೇಶಗಳು ಮತ್ತು 2 ಒಕ್ಕೂಟಗಳನ್ನು ಒಳಗೊಂಡಿದೆ ಅಂತಾನೆ ಹೇಳ್ತೀವಿ. ಒಂದು AU ಮತ್ತು EU ಮತ್ತು AU. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯ ಪ್ರಕಾರ ಲೋಕಸಭೆ ಮತ್ತು ವಿಧಾನಸಭೆಗಳ ಕ್ಷೇತ್ರಗಳ ಮರು ಹೊಂದಾಣಿಕೆ ಅಥವಾ ಡಿಲಿಮಿಟೇಷನ್ ಅನ್ನು 2026ರವರೆಗೆ ಸ್ಥಗಿತಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಯಾಕೆ ಬಂದಿದೆಪ್ಪ ಅಂತಂದ್ರೆ ಏಪ್ರಿಲ್ ಮಂತ್ ನಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಲೋಕಸಭೆ ಒಂದು ಸ್ಪೀಕರ್ಗೆ ತೆಗಿಬೇಕಂತ ಒಂದು ನೋಟಿಸ್ ಕೊಟ್ಟಿದ್ರು ವಿರೋಧ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು. ಅದಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇತ್ತು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 82ನೇ ಒಂದು ಸಂವಿಧಾನ ವಿಧಿ.
ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತದ. ಓಕೆ. ಅದೇ ರೀತಿಯಾಗಿ 84ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2001 ಪ್ರಕಾರ 82ನೇ ವಿಧಿಯ ಅಡಿಯಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳ ಮರು ಹಂಚಿಕೆಯನ್ನು 2026 ನಂತರದ ಮೊದಲ ಜನಗಣತಿಯವರೆಗೆ ತಡೆ ಹಿಡಿಯಲಾಗಿದೆ. ಈ ಒಂದು ಡಿಲಿಮಿಟೇಷನ್ ಅಂತಲ್ಲ ಅದನ್ನು ತಡೆ ಹಿಡಿದಾರ. ಯಾವ ಒಂದು ವಿಧಿ ಪ್ರಕಾರ? 82ನೇ ಒಂದು ವಿಧಿಯ ಪ್ರಕಾರ. ಪರೀಕ್ಷಾ ಅಂಶಗಳು ನೋಡೋದಾದ್ರೆ ಜನಸಂಖ್ಯೆ ನಿಯಂತ್ರಣ ಸಾಧಿಸಿದ ದಕ್ಷಿಣ ರಾಜ್ಯಗಳಿಗೆ ಸಂಸತ್ತಿನ ಪ್ರಾತಿನಿಧ್ಯ ಕಡಿಮೆ ಆಗದಿರಲು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಾರತದಲ್ಲಿ ಡಿಲಿಮಿಟೇಷನ್ ಆಯೋಗವನ್ನು 1952, 1962, 1973, 2002ರಲ್ಲಿ ರಚನೆ ಮಾಡಿದ್ದಾರೆ ನೋಡ್ರಿ. ಓಕೆ, ಒಟ್ಟ 4 ಬಾರಿ ಏನಾಗಿದೆ ಅಂದ್ರೆ ಈ ಒಂದು ಡಿಲಿಮಿಟೇಷನ್ ಆಯೋಗವನ್ನು ರಚನೆ ಮಾಡಿದ್ದಾರೆ. 52, 62, 73, 2002ರಲ್ಲಿ. ನೆಕ್ಸ್ಟ್ 2026 ICC ಪುರುಷರ T20 ವಿಶ್ವಕಪ್ಗೆ ಆತಿಥ್ಯ ವಹಿಸಿರುವಂತ ದೇಶಗಳು ಯಾವ್ದಂತ ಕೊಟ್ಟಿದ್ದಾರೆ. ICC ಪುರುಷರ T20 ವಿಶ್ವಕಪ್. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ದೇಶಗಳು ನೋಡ್ರಿ. ಭಾರತ ಮತ್ತು ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ. 2026 ಒಂದು ICC ಪುರುಷರ T20 ವಿಶ್ವಕಪ್ ಅನ್ನು ಭಾರತ ಮತ್ತು ಶ್ರೀಲಂಕಾ ದೇಶಗಳು ಜಂಟಿಯಾಗಿ ಆಯೋಜನೆ ಮಾಡಿದವು. ಭಾರತ ಈ ಒಂದು ಟೂರ್ನಿಯಲ್ಲಿ ಆತಿಥೇಯ ರಾಷ್ಟ್ರವಾಗಿ ನೇರ ಪ್ರವೇಶ ಪಡೆದಿತ್ತು ನೋಡ್ರಿ. 2024ರಲ್ಲಿ T20 ವಿಶ್ವಕಪ್ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ನಡೆದಿತ್ತು ನೋಡ್ರಿ. 2024ರಲ್ಲಿ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ನಡೆದಿತ್ತು. ಇದರೊಂದು ಭಾರತ ಚಾಂಪಿಯನ್ ಆಗಿತ್ತು ನೋಡ್ರಿ ಆ ಒಂದು ಸಮಯದಲ್ಲಿ 2024ರಲ್ಲಿ. ಅದೇ ರೀತಿಯಾಗಿ 2028ರಲ್ಲಿ ಈ ಒಂದು T20 ವಿಶ್ವಕಪ್ ಅನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ಆಯೋಜನೆ ಮಾಡಲಿವೆ. ಯಾವಾಗ? 2028ರಲ್ಲಿ ಆಯೋಜನೆ ಮಾಡ್ತಾವ T20 ವಿಶ್ವಕಪ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ನೆಕ್ಸ್ಟ್ ಇಸ್ರೋ ಮತ್ತು ಜಪಾನ್ನ ಒಂದು ಜಾಕ್ಸಾ ಅಂದ್ರೆ ಇಂಡಿಯಾದ ಇಸ್ರೋ ಮತ್ತು ಜಪಾನ್ ದೇಶದ ಜಾಕ್ಸಾ ಜಂಟಿಯಾಗಿ 2026ರಲ್ಲಿ ಉಡಾವಣೆ ಮಾಡಲಿರುವಂತಹ ಲೂಪೆಕ್ಸ್ ಮಿಷನ್ ಯಾವ ಗ್ರಹ ಅಥವಾ ಉಪಗ್ರಹದ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಲೂಪೆಕ್ಸ್ ಗ್ರಹ ಉಪಗ್ರಹ. ಲೂಪೆಕ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ಚಂದ್ರನ ಒಂದು ದಕ್ಷಿಣ ಧ್ರುವದ ಬಳಿ ಇಳಿಯಲು ಒಂದು ಪ್ರಮುಖವಾದಂತ ಮಿಷನ್ ಆಗಿದೆ ನೋಡಿ ಲೂಪೆಕ್ಸ್ ಮಿಷನ್. ಲೂಪೆಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ನಾವು ಕರಿತೇವೆ. ಲೂಪೆಕ್ಸ್ ಅಂತರ ಫುಲ್ ಫಾರ್ಮ್ ಕೂಡ ನೋಟ್ ಮಾಡ್ಕೋಬಹುದು. ಇದು ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ನೀರಿನ ಲಭ್ಯತೆ ಮತ್ತು ಮೇಲ್ಮೈಯನ್ನು ಅನ್ವೇಷಿಸುವಂತ ಭಾರತ ಮತ್ತು ಜಪಾನ್ ಜಂಟಿ ಆಗಿರುವಂತ ರೋಬೋಟಿಕ್ ಮಿಷನ್ ಆಗಿದೆ ನೋಡಿ ಇದೊಂದು. ಲೂಪೆಕ್ಸ್ ಎಂಬುದು ಒಂದು ಭಾರತದ ಇಸ್ರೋ ಮತ್ತು ಜಪಾನ್ ದೇಶದ ಜಾಕ್ಸಾ ಅಭಿವೃದ್ಧಿಪಡಿಸಿರುವಂತಹ ಒಂದು ಮಿಷನ್ ಆಗಿದೆ. ಈ ಒಂದು ಯೋಜನೆಯಲ್ಲಿ ಇಸ್ರೋ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಿದರೆ ಜಪಾನ್ ದೇಶದ ಜಾಕ್ಸಾ ರೋವರ್ ಅನ್ನು ಮತ್ತು ಉಡಾವಣೆ ವಾಹಕವನ್ನು ಒದಗಿಸ್ತದ. ಭಾರತ ಇಲ್ಲಿ ಏನ್ ಮಾಡ್ತಾ ಇದ್ರೆ ಲ್ಯಾಂಡರ್ ಮಾತ್ರ ಅಭಿವೃದ್ಧಿ ಪಡಿಸ್ತಾ ಇದೆ. ಚಂದ್ರಯಾನ 3 ಯಶಸ್ಸಿನ ನಂತರ ಚಂದ್ರನ ದಕ್ಷಿಣ ಧ್ರುವದ ಮತ್ತಷ್ಟು ಅಧ್ಯಯನಕ್ಕೆ ಇದು ನೆರವಾಗಲಿದೆ ಅಂತ ಕೂಡ ಹೇಳ್ಬೋದು. ಈ ಒಂದು ಲೂಪೆಕ್ಸ್ ಭಾರತ ಮತ್ತು ಜಪಾನ್ ದೇಶದ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದೆ ನೋಡ್ರಿ. ನೆಕ್ಸ್ಟ್ ಚಳಿಗಾಲದ ಒಲಿಂಪಿಕ್ಸ್ ಅಂದ್ರೆ ವಿಂಟರ್ ಒಲಿಂಪಿಕ್ಸ್ ಅಂತ ಕರಿತೀವಲ್ಲ 2026ರಲ್ಲಿ ಯಾವ ಒಂದು ನಗರದಲ್ಲಿ ನಡೆಯಲಿವೆ? ವಿಂಟರ್ ಒಲಿಂಪಿಕ್ಸ್ ಎಲ್ಲಿ ನಡೀತೇವೆ 2026? ಇದಕ್ಕೆ ಸರಿಯಾದ ಉತ್ತರ ಇಟಲಿಯ ಒಂದು ದೇಶದ ಮಿಲನ್ ಮತ್ತು ಕೋರ್ಟಿನಾ ನಗರದಲ್ಲಿ ನಡೆಯಲಿವೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. 2026 ಒಂದು ಚಳಿಗಾಲದ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಇಟಲಿಯ ಒಂದು ಮಿಲಾನ್ ಮತ್ತು ಕೋರ್ಟಿನಾ ಡಿ ಅಂಪೆಜೋ ನಗರದಲ್ಲಿ ನಡೆಯಲಿವೆ. ಮಿಲನ್, ಕೋರ್ಟಿನಾ ಡಿ ಅಂಪೆಜೋ ಮಿಲನ್ ಪ್ಯಾರಾಲಿಂಪಿಕ್ಸ್ ಅಂತ ಕರಿತೀವಿ ನೋಡ್ರಿ. 2022ರ ಒಂದು ಚಳಿಗಾಲದ ಒಲಿಂಪಿಕ್ಸ್ ಚೀನಾದ ಒಂದು ಬೀಜಿಂಗ್ ನಲ್ಲಿ ನಡೆದಿತ್ತು. ನೋಡಿ ಸ್ನೇಹಿತರೆ, ನಾನು ಹಿಂದೆ ಕೇಳಿರುವಂತ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುವಂತ ಮಾಹಿತಿಯನ್ನು ಹೇಳ್ತಿದ್ದೀನಿ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂತ GK ಏನಿದೆ ಒಂದು ಹಿಂದೆ ನಡೆದದ್ದು ಮುಂದೆ ನಡೆದು ಕೂಡ ಹೇಳ್ತಾ ಇದೀನಿ. ನೋಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋಡ್ಕೊಳ್ರಿ. ಪರೀಕ್ಷೆಗೆ ಬಹಳ ಸಹಕಾರಿ ಆಗ್ತದ. ಈ ಒಂದು ವಿಡಿಯೋಗಳು ಇಷ್ಟ ಆಗಿತ್ತು ಅಂದ್ರೆ ಜಲ್ದಿ ಲೈಕ್ ಮಾಡ್ರಿ, ಲೈಕ್ ಬಟನ್ ನ ಪ್ರೆಸ್ ಮಾಡ್ರಿ. ಅದೇ ರೀತಿಯಾಗಿ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. 2022ದಾಗ ಎಲ್ಲಿ ನಡೆದಿತ್ತು ಚಳಿಗಾಲ ಒಲಿಂಪಿಕ್ಸ್? ಅದು ಚೀನಾದ ಬೀಜಿಂಗ್ ದಲ್ಲಿ ನಡೆದಿತ್ತು ನೋಡ್ರಿ. ಅದೇ ರೀತಿಯಾಗಿ 2024ರದ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಬೇಸಿಗೆ ಒಲಿಂಪಿಕ್ಸ್, ಇದು ಫ್ರಾನ್ಸ್ ದೇಶದ ಒಂದು ಪ್ಯಾರಿಸ್ ನಲ್ಲಿ ನಡೆದಿತ್ತು. 2028ರ ಬೇಸಿಗೆ ಒಲಿಂಪಿಕ್ಸ್ ಅಮೆರಿಕ ದೇಶದ ಲಾಸ್ ಏಂಜಲೀಸ್ ನಲ್ಲಿ ನಡೆಯಲಿದೆ 2028ರಲ್ಲಿ. ನೋಡ್ರಿ ಒಂದು ಸ್ನೇಹಿತರೆ, ಪ್ರಮುಖವಾದಂತ
ಒಂದು ಪಾಯಿಂಟ್ ಕೂಡ ಇದೆ. ನೆಕ್ಸ್ಟ್ 2026ರ ಒಂದು ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಆಯೋಜಿಸಲು ಇತ್ತೀಚೆಗೆ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ? ಕಾಮನ್ವೆಲ್ತ್ ಗೇಮ್ಸ್ ಇದು ಕೂಡ ಇಂಪಾರ್ಟೆಂಟ್. ಇದು ಕ್ರೀಡೆದು ಸಂಬಂಧಿಸಿದೆ. ಜೊತೆಗೆ ಈ ಒಂದು ಕ್ರೀಡೆ ಬಗ್ಗೆ ಕೂಡ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೀನಿ. ಕಾಮನ್ವೆಲ್ತ್ ಗೇಮ್ಸ್ ನ್ಯೂಸ್ ಅಲ್ಲಿ ಇದೆ. ಓಕೆ, ಗ್ಲಾಸ್ಗೋ ನೋಡ್ರಿ, ಸ್ಕಾಟ್ಲೆಂಡ್ ದೇಶದ ಒಂದು ಗ್ಲಾಸ್ಗೋದಲ್ಲಿ ನಡೀತಾ ಇದಾವೆ. ಆರ್ಥಿಕ ಕಾರಣದಿಂದಾಗಿ ಆಸ್ಟ್ರೇಲಿಯಾ ಏನ್ ಮಾಡಿದಪ್ಪ ಅಂತಂದ್ರೆ ಹಿಂದೆ ಸರಿದಿದೆ. ಆಸ್ಟ್ರೇಲಿಯಾ ದೇಶದ ವಿಕ್ಟೋರಿಯಾ ಹಿಂದೆ ಸರಿದ ನಂತರ ಏನ್ ಮಾಡ್ತಂದ್ರೆ 2026ರ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಸ್ಕಾಟ್ಲೆಂಡ್ ನ ಒಂದು ಗ್ಲಾಸ್ಗೋ ನಗರದಲ್ಲಿ ಆಯೋಜಿಸಲು ನಿರ್ಧಾರ ಮಾಡಲಾಯಿತು. ಈಗ ಅಲ್ಲಿ ನಡೀತಾ ಇದಾವೆ. ಗ್ಲಾಸ್ಗೋ ನಗರವು ಈ ಹಿಂದೆ 2014ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿತ್ತು ನೋಡ್ರಿ. 2014ರಲ್ಲಿ ನಡೆಸಿತ್ತು. ಈಗ ಮತ್ತೆ 2026ರಲ್ಲಿ ನಡೆಸ್ತಾ ಇದೆ. 2022ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಇಂಗ್ಲೆಂಡ್ ನ ಒಂದು ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆದಿತ್ತು. 2026ರಲ್ಲಿ ಸ್ಕಾಟ್ಲೆಂಡ್ ದೇಶದ ಗ್ಲಾಸ್ಗೋದಲ್ಲಿ ನಡೆದರೆ 2022ರದ್ದು ಇಂಗ್ಲೆಂಡ್ ನಲ್ಲಿ ನಡೆದಿತ್ತು ನೋಡ್ರಿ. ನೆಕ್ಸ್ಟ್ ಮೇ 1 ಜಗತ್ತಿನಾದ್ಯಂತ ಕಾರ್ಮಿಕ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದಲ್ಲಿ ಮೊದಲ ಬಾರಿಗೆ ಮೇ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಮೇ 1 ಕಾರ್ಮಿಕರ ದಿನಾಚರಣೆ ಮಾಡ್ತಾರಲ್ಲ, ಮೊದಲ ಬಾರಿಗೆ ಯಾವ ಒಂದು ವರ್ಷದಲ್ಲಿ ಈ ಒಂದು ಆಚರಣೆ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಈ ರೀತಿಯಾಗಿ ಕೂಡ ಕೇಳಬಹುದು. ಕಾರ್ಮಿಕರ ದಿನ ಅಂತ ಯಾವಾಗ ಅಂತ ಕೂಡ ಕೇಳಬಹುದು, ಅಥವಾ ಇದನ್ನು ಮೊದಲ ಆಚರಣೆ ಮಾಡಿದ್ದು ಯಾವಾಗ ಅಂತ ಕೂಡ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1923ರಲ್ಲಿ ಆಯೋಜನೆ ಮಾಡ್ತಾರ. ಮೇ 1ರಂದು ಕಾರ್ಮಿಕ ದಿನಾಚರಣೆ, ಲೇಬರ್ ಡೇ ಅನ್ನ ಆಗಿ ಆಚರಣೆ ಮಾಡ್ತಾರ ನೋಡ್ರಿ. ಭಾರತ ಮೊದಲ ಬಾರಿಗೆ ಮೇ ದಿನವನ್ನು 1 ಮೇ 2023ರಲ್ಲಿ ಮದ್ರಾಸ್ನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ವತಿಯಿಂದ ಆಚರಣೆ ಮಾಡಿತು ನೋಡ್ರಿ. ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್. ಓಕೆ, ಇಂದು ಏನಾಗಿದೆ ಅಂದ್ರೆ ಅದು ಚೆನ್ನೈನಲ್ಲಿ ಆಗಿದೆ. ಇದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಥವಾ ಕೇವಲ ಮೇ ದಿನ ಎಂದು ಕೂಡ ಕರೀತಾರೆ ನೋಡ್ರಿ. ಮೇ 1 ಭಾರತದಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳು ಕೂಡ ರಚನೆ ಆದಂತಹ ದಿನಗಳಾಗಿವೆ. ಮೇ 1ಕ್ಕೆ ಏನಾಗ್ತಾ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳು ರಚನೆ ಆಗ್ತವೆ 1960ರಲ್ಲಿ. ನೆಕ್ಸ್ಟ್ ಪ್ರತಿ ವರ್ಷ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು 1993ರಲ್ಲಿ ಘೋಷಿಸಿದಂತ ಸಂಸ್ಥೆ ಯಾವುದಂತ ಕೊಟ್ಟಿದ್ದಾರೆ. ನೋಡ್ರಿ ಯಾವ ರೀತಿ ಆಗಿದೆಯೋ ಪ್ರಶ್ನೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತಾರಲ್ಲ, ಅದು ಯಾವಾಗ ಆಚರಣೆ ಮಾಡ್ತಾರ? ಮೇ 3ನೇ ತಾರೀಕು ಆಚರಣೆ ಮಾಡ್ತಾರ. ಇದನ್ನ 1993ರಲ್ಲಿ ಮೊದಲ ಬಾರಿ ಘೋಷಣೆ ಮಾಡಿತ್ತು. ಆ ಘೋಷಣೆ ಮಾಡಿದಂತ ಸಂಸ್ಥೆ ಯಾವ್ದಂತ ಕೊಟ್ರಿ ಇಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ ನೋಡ್ರಿ. ಪತ್ರಿಕೆ ಸ್ವಾತಂತ್ರ್ಯದ ಮಹತ್ವವನ್ನು ಸಾರಲು ಯುನೆಸ್ಕೋದ ಶಿಫಾರಸಿನ ಮೇರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಕರಿತೀವಲ್ಲ, ಇದೇನ್ ಮಾಡುತ್ತೆ ಅಂದ್ರೆ 1993 ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಾಗಿ ಘೋಷಣೆ ಮಾಡ್ತದ. ತದನಂತರ ಮೇ 3ರಂದು ಈ ಒಂದು ದಿನಾಚರಣೆ ಮಾಡುತ್ತಾ ಬಂದಿದ್ದಾರೆ ಇಲ್ಲಿವರೆಗೂ ಕೂಡ. ಇದೇ ದಿನದಂದು ಪತ್ರಿಕೋದ್ಯಮಕ್ಕೆ ನೀಡಿದಂತ ಅತ್ಯುತ್ತಮ ಕೊಡುಗೆಗಾಗಿ ಗಿಲ್ಮರೋ ಕಾರ್ನೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ ನೋಡ್ರಿ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ವಿಶ್ವ ಪತ್ರಿಕಾ ಒಂದು ಸ್ವಾತಂತ್ರ್ಯ ಸೂಚಕವನ್ನು ಬಿಡುಗಡೆ ಮಾಡುತ್ತಾರ. ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ರಿ. ಓಕೆ, ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರಂತ. ನೆಕ್ಸ್ಟ್ ನಾಸಾದ ಮಹತ್ವಾಕಾಂಕ್ಷೆಯ ಆರ್ಟಿಮಿಸ್ 3 ಯನ್ನು 2026 ನಿಗದಿಪಡಿಸಲಾಗಿದೆ. ಇದರ ಪ್ರಮುಖ ಉದ್ದೇಶ ಏನಂತ ಕೊಟ್ಟಿದ್ದಾರೆ. ಆರ್ಟಿಮಿಸ್ 3 ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಯಾವ್ಯಾವ ಯೋಜನೆಗಳವ, ಈ ಒಂದು ನಾಸಾದ ಯೋಜನೆ ಆಗಿರ್ಬೋದು, ಇಸ್ರೋದ ಯೋಜನೆ ಆಗಿರ್ಬೋದು, ಇಂಥ ಪ್ರಮುಖ ಯೋಜನೆ ಮೇಲೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡ್ರಿ. ಅದಕ್ಕಾಗಿ ನಾನು ಪ್ರತಿ ಒಂದು ವಿಡಿಯೋಗಳಲ್ಲೂ ಕೂಡ ಇಂಪಾರ್ಟೆಂಟ್ ಇರುವಂತ ಒಂದು ಮಾಹಿತಿನೇ ಕೊಡ್ತಾ ಇದ್ದೀನಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಚಂದ್ರನ ಮೇಲೆ 50 ವರ್ಷಗಳ ನಂತರ ಮಾನವನು ಇಳಿಸುವುದು ಇದರ ಒಂದು ಪ್ರಮುಖ ಒಂದು ಉದ್ದೇಶ ಹೊಂದಿದೆ. ಆರ್ಟಿಮಿಸ್ 3 ಮಿಷನ್ ಮೂಲಕ ನಾಸಾ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಬಳಿ ಗಗನಯಾತ್ರಿಗಳನ್ನು ಇಳಿಸಲು ಯೋಜಿಸಿದೆ ಅಂತ ಹೇಳ್ಬೋದು. ಮೊದಲ ಮಹಿಳೆ ಮತ್ತು ಮೊದಲ ವರ್ಣೀಯ ವ್ಯಕ್ತಿ ಸೇರಿಗೆಸಿಂದ ಇದು 1972ರಲ್ಲಿ ಅಪೋಲೋ 17 ಮೂಲಕ 17 ನಂತರ ಮೊದಲ ಮಾನವ ಸಹಿತ ಚಂದ್ರನ ಲ್ಯಾಂಡಿಂಗ್ ಆಗಲಿದೆ ನೋಡ್ರಿ.
ಆರ್ಟೆಮಿಸ್ 1 ಯಾವಾಗ ಮಾಡಿದ್ರು 2022ರಲ್ಲಿ ಯಶಸ್ವಿಯಾಗಿ ನೋಡ್ರಿ. ಆರ್ಟೆಮಿಸ್ 1 ಮಾನವ ರಹಿತ. ಅದೇ ರೀತಿಯಾಗಿ ಆರ್ಟೆಮಿಸ್ 2 ಕೂಡ ಮಾನವ ಸಹಿತ ಚಂದ್ರನ ಕಕ್ಷೆಗೆ ಪ್ರವಾಸ ಕೂಡ ಕೈಗೊಂಡಿದ್ದಾನೆ. 2025ಕ್ಕೆ ನಿಗದಿಯಾಗಿತ್ತು. ಈಗ ಆರ್ಟೆಮಿಸ್ 3 ಮಾಡ್ಬೇಕಂತ ಯೋಜನೆ ಹಾಕೊಂಡಿದ್ದಾರೆ ನಾಸಾ. ನೆಕ್ಸ್ಟ್, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ 11ರಂದು ಏಕೆ ಆಚರಿಸಲಾಗುತ್ತದೆ? ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನಾಗಿ ಯಾಕೆ ಆಚರಣೆ ಮಾಡ್ತಾರ? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಣೆ ಯಾಕೆ ಮಾಡ್ತಾರಪ್ಪ? ಯಾಕಂದ್ರೆ ಭಾರತ ಪರಮಾಣು ಪರೀಕ್ಷೆ ನಡೆಸಿದಂತ ಒಂದು ದಿನ ಆಗಿರ್ತದೆ ಮೇ 11. ಅದಕ್ಕಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಪೋಖ್ರಾನ್ 2 ಪರಮಾಣು ಪರೀಕ್ಷೆಯ ಯಶಸ್ವಿನ ಸ್ಮರಣಾರ್ಥವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. 1998ರ ಮೇ 11ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಏನಪ್ಪಾ ಅಂತಂದ್ರೆ ಆಪರೇಷನ್ ಶಕ್ತಿ ಅಡಿಯಲ್ಲಿ ಯಶಸ್ವಿ ಪರಮಾಣು ಪರೀಕ್ಷೆಯನ್ನು ನಡೆಸಿತ್ತು. ಇದರ ಒಂದು ಸ್ಮರಣಾರ್ಥವಾಗಿ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಒಂದು ದಿನವನ್ನು ಆಚರಣೆ ಮಾಡುತ್ತದೆ. ಪೋಖ್ರಾನ್ 2 ಯಾವಾಗ 1998ರಲ್ಲಿ ಓಕೆ ಮೇ 11ರಂದು ಆಚರಣೆ ಪರಮಾಣು ಪರೀಕ್ಷೆ ನಡೆಸಿತ್ತು ನೋಡ್ರಿ. ಅಂದಿನ ದಿನದ ಒಂದು ಪ್ರಧಾನಮಂತ್ರಿ ಯಾರಾಗಿರಪ್ಪ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ನೋಡ್ರಿ. ಈ ದಿನದಿಂದ ದೇಶದ ಮೊದಲ ಒಂದು ದೇಶೀಯ ವಿಮಾನವಾದಂತ ಹಂಸ 3 ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾರ. ಹಂಸ ಮತ್ತು ತ್ರಿಶೂಲ್ ಎಂಬುದು. ನೆಕ್ಸ್ಟ್, ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನ ಆಚರಿಸಲಾಗುತ್ತದೆ. ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಂತ ಕೊಟ್ಟಿದ್ದಾರೆ. ವರ್ಲ್ಡ್ ರೆಡ್ ಕ್ರಾಸ್ ಡೇ ಯಾವಾಗ ಆಚರಣೆ ಮಾಡ್ತಾರ? ಮೇ 8ನೇ ತಾರೀಕು ಆಚರಣೆ ಮಾಡ್ತಾರ. ಇದರ ಒಂದು ಸಂಸ್ಥಾಪಕರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನ್ರಿ ಡುನ್ಯಾಂಟ್ ನೋಡ್ರಿ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಏನ್ರಿ ಡುನ್ಯಾಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಅಂತ ಕರಿತಾರೆ ನೋಡ್ರಿ. ಇದರ ಒಂದು ಸ್ಥಾಪಕರು ಯಾರಪ್ಪ ಅಂತಂದ್ರೆ ಜಿನ್ ಹೆನ್ರಿ ಡುನ್ಯಾಂಟ್ ಅಂತ ಕರಿತೀವಿ. ಇವರ ಒಂದು ಜನ್ಮದಿನ ಆಗಿರುವಂತ ಮೇ 8ರಂದು ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಇವರು ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ವಿಜೇತ ಕೂಡ ಹೌದಾಗಿದ್ದಾರೆ ನೋಡ್ರಿ. ಯಾರು? ಹೆನ್ರಿ ಡುನ್ಯಾಂಟ್. ICRC ಅಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಅಂತ ಕರೀತಾರ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ಒಂದು ಜಿನೆವಾದಲ್ಲಿ ಕಂಡು ಬರ್ತದೆ. ಈ ಒಂದು ಸಂಸ್ಥೆ ಇದುವರೆಗೂ ಕೂಡ 3 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದು ಶಾಂತಿ ವಿಭಾಗದಲ್ಲಿ. ಓಕೆ, ಶಾಂತಿ ವಿಭಾಗದಲ್ಲಿ 3 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್. ಯಾವ ಅಂದ್ರೆ 1917, 1944, 1963ರಲ್ಲಿ ಟೋಟಲ್ ಆಗಿ 3 ಬಾರಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ. ನೆಕ್ಸ್ಟ್, 2026ರ ಒಂದು ಪುರುಷರ FIH ಹಾಕಿ ವಿಶ್ವಕಪ್ ಆತಿಥ್ಯವನ್ನು ಯಾವ ದೇಶದಲ್ಲಿ ನಡೆಸಲಿದೆ? ಯಾವ ದೇಶಗಳು ವಹಿಸಲಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ದೇಶ ವಹಿಸಲಿವೆ ನೋಡಿ. 2026ರ ಪುರುಷರ ಮತ್ತು ಮಹಿಳೆಯರ ಹಾಕಿ ವಿಶ್ವಕಪ್ ಪಂದ್ಯಾವಳಿಗಳನ್ನು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ಗಳು ಜಂಟಿಯಾಗಿ ಆಯೋಜನೆ ಮಾಡಲಿವೆ. ವಾವರೆ ಅಂದ್ರೆ ಬೆಲ್ಜಿಯಂನ ಒಂದು ವಾವರೆ ಮತ್ತು ನೆದರ್ಲ್ಯಾಂಡ್ಸ್ನ ಒಂದು ಲ್ಯೂನ್ ನಗರದಲ್ಲಿ ಪಂದ್ಯಗಳು ನಡೆಯಲಿವೆ. ಅದೇ ರೀತಿಯಾಗಿ 2023ರ ಪುರುಷರ ಹಾಕಿ ವಿಶ್ವಕಪ್ ಭಾರತದ ಒಂದು ಒಡಿಶಾದಲ್ಲಿ ನಡೆದತ್ ನೋಡ್ರಿ. ಎಲ್ಲಿ? ಭಾರತದ ಒಂದು ಒಡಿಶಾದ ಭುವನೇಶ್ವರ್ ಮತ್ತು ರೋಕೆಲ್ಲಾದಲ್ಲಿ ನಡೆದತ್ ನೋಡ್ರಿ. 2023ರಲ್ಲಿ ಜರ್ಮನ್ ತಂಡ ಏನಪ್ಪಾ ಅಂತಂದ್ರೆ ಈ ಒಂದು ಹಾಕಿ ವಿಶ್ವಕಪ್ ಚಾಂಪಿಯನ್ ಆಗಿತ್ತು 2023ರಲ್ಲಿ ಭಾರತದಾಗ ನಡೆದಾಗ. ನೆಕ್ಸ್ಟ್, ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? ಆಂಟಿ ಟೆರರಿಸಂ ಡೇ ಅನ್ನಾಗಿ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ದಿನಾಚರಣೆಗೆ ಸಂಬಂಧಿಸಿದಂತ ಪ್ರಮುಖವಾದ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಸರಿಯಾದ ಉತ್ತರ ಮೇ 21ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ಮೇ 21 ಸರಿಯಾದ ಉತ್ತರ ಆಯ್ತು ನೋಡ್ರಿ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಒಂದು ಪುಣ್ಯತಿಥಿ ಆಗಿರುವಂತ ಮೇ 21ರಂದು ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ಯಾವತ್ತಕ್ಕಾಗಿ? ಈ ಒಂದು ರಾಜೀವ್ ಗಾಂಧಿ ಅವರ ಒಂದು ಪುಣ್ಯತಿಥಿಯ ದಿನಾಂಕಕ್ಕಾಗಿ. 1991ರ ಮೇ 21ರಂದು ತಮಿಳುನಾಡಿನ ಒಂದು ಶ್ರೀ ಪೇರಬಂದೂರಿನಲ್ಲಿ ಅವರನ್ನು ಹತ್ಯೆ ಮಾಡಲಾಗ್ತದ. ಅದಕ್ಕಾಗಿ ಮೇ 21ರಂದು ಒಂದು ಭಯೋತ್ಪಾದನಾ ಒಂದು ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಯುವ ಜನರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿರಿಸುವುದು ಈ ಒಂದು ದಿನದ ಪ್ರಮುಖ ಉದ್ದೇಶ ಆಗಿರ್ತದೆ ನೋಡ್ರಿ.
ರಾಜೀವ್ ಗಾಂಧಿ ಅವರ ಒಂದು ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಗಳು ಆಗಿರ್ತಾರ. ಇವರು 40 ವಯಸ್ಸಿರ್ತ ನೋಡ್ರಿ. 40ನೇ ವಯಸ್ಸಿನಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ. ನೆಕ್ಸ್ಟ್ 2026ರಲ್ಲಿ ನಡೆಯಲಿರುವಂತಹ 31ನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಅಂದ್ರೆ COP31 ಅಂತೀವಲ್ಲ, ಅದರ ಒಂದು ಆತಿಥ್ಯ ವಹಿಸಲು ಯಾವ ದೇಶ ಪ್ರಸ್ತಾಪಿಸಿದೆ ಅಂತ ಕೊಟ್ಟಿದ್ದಾರೆ. COP31 ಹವಾಮಾನ ಬದಲಾವಣೆ ಬಗ್ಗೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಸ್ಟ್ರೇಲಿಯಾ ದೇಶ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಇದು ಪ್ರಸ್ತಾಪ ನೀಡಿದೆ. ಆಸ್ಟ್ರೇಲಿಯಾದಕ್ಕೆ ಸರಿಯಾದ ಉತ್ತರ. ಆಸ್ಟ್ರೇಲಿಯಾದ ಒಂದು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳೊಂದಿಗೆ ಜಂಟಿಯಾಗಿ 2026ರ COP31 ಶೃಂಗಸಭೆಯನ್ನು ಆಯೋಜಿಸಲು ಬಿಡ್ ಮಾಡಿದೆ ಅಂತ ಹೇಳ್ತೀವಿ. ಇದು ಹವಾಮಾನ ಬದಲಾವಣೆಯ ವಿರುದ್ಧ ಪೆಸಿಫಿಕ್ ಪ್ರದೇಶದ ಬದ್ಧತೆಯನ್ನು ಎತ್ತಿ ತೋರಿಸ್ತದೆ. ಅದೇ ರೀತಿಯಾಗಿ COP28 ಎಲ್ಲಿಯಾಗಿತ್ತಂದ್ರೆ COP28 ಎಲ್ಲಾಗಿತ್ತು? UAE ದೇಶದ ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು. ಓಕೆ, ನಂತರ COP29 ಏನಂದ್ರೆ ಅಜರ್ಬೈಜಾನ್ ಒಂದು ಬಾಕುದಲ್ಲಿ ನಡೆದಿತ್ತು ನೋಡ್ರಿ. ಅದೇ ರೀತಿಯಾಗಿ COP30 ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಬ್ರೆಜಿಲ್ ದೇಶದಲ್ಲಿ ಬೆಲಂನಲ್ಲಿ ನಿಗದಿ ಆಗಿತ್ತು ನೋಡ್ರಿ. ಓಕೆ, ಅದೇ ರೀತಿ ಈಗ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ COP31 ಎಲ್ಲಿ ಬಿಡ್ ಮಾಡಿದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ದೇಶ ಬಿಡ್ ಮಾಡಿದೆ. ಮುಂದೆ ಗೊತ್ತಾಗುತ್ತೆ ಆಸ್ಟ್ರೇಲಿಯಾ ಏನೋ ಬೇರೆ ದೇಶ ಕೊಡ್ತಾರೇನೋ. ಓಕೆ, ಬಿಡ್ ಮಾಡಿರುವಂತ ದೇಶ ಈಗ ಆಸ್ಟ್ರೇಲಿಯಾ ಆಗಿದೆ ನೋಡಿ. ನೆಕ್ಸ್ಟ್ ಮೇ 22ರಂದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನವನ್ನು ಎಂದು ಆಚರಣೆ ಮಾಡ್ತಾರ. ಇದನ್ನು ಘೋಷಿಸಿದಂತ ಸಂಸ್ಥೆ ಯಾವ್ದಂತ ಕೊಟ್ಟಿದ್ದಾರೆ. ನಿಮ್ಗ ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಅಂತ ಗೊತ್ತಿರ್ತದ, ಆದ್ರೆ ಇದನ್ನು ಘೋಷಣೆ ಮಾಡಿದಂತ ಸಂಸ್ಥೆ ಯಾವ್ದಂತ ಕೆಲವರಿಗೆ ಗೊತ್ತಿರ್ತದ, ಕೆಲವರಿಗೆ ಕೂಡ ಗೊತ್ತಿರಲ್ಲ. ಇದು ಪ್ರಮುಖ ಆಯ್ತು ನೋಡ್ರಿ. ಇಲ್ಲಿ ಒಂದ್ ಪಾಯಿಂಟ್ ಮಿಸ್ ಆಯ್ತು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ UN ನೋಡಿ, ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತೀವಿ. ವಿಶ್ವಸಂಸ್ಥೆ ಇದನ್ನು ಆಚರಣೆ ಮಾಡಲು ಹೇಳಿದೆ. ಜೈವಿಕ ವೈವಿಧ್ಯತೆಯ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಮತ್ತು ಅರಿವನ್ನು ಹೆಚ್ಚಿಸಲು ವಿಶ್ವಸಂಸ್ಥೆಯು 2000 ಇಸ್ವಿಯಲ್ಲಿ ಮೇ 22ನ್ನು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನವೆಂದು ಆಚರಣೆ ಮಾಡ್ತದ. ಮೇ 22 ಘೋಷಣೆ ಮಾಡ್ತದ ನೋಡ್ರಿ. ಅವಾಗಿಂದ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನವನ್ನಾಗಿ. 1992ರಲ್ಲಿ ರಿಯೋ ಡಿ ಜನೈರೊದಲ್ಲಿ ನಡೆದ ನಂತರ ಅರ್ತ್ ಶೃಂಗಸಭೆಯಲ್ಲಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ಇದನ್ನು ಅಂಗೀಕಾರ ಮಾಡಲಾಗ್ತದ. ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಇದು ಪ್ರಮುಖ ಜಾಗತಿಕ ಒಪ್ಪಂದ ಆಗಿದೆ ನೋಡ್ರಿ. ನೆಕ್ಸ್ಟ್ ಸ್ನೇಹಿತರೆ, ವಿಡಿಯೋ ಆದ್ರೂ ಕೂಡ ಇನ್ನೊಂದು 10-15 ನಿಮಿಷಗಳ ಕಾಲ ಆಗ್ಬೋದು. ಆದ್ರೂ ಕೂಡ ಪೂರ್ತಿಯಾಗಿ ನೋಡ್ರಿ ವಿಡಿಯೋನ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರಮುಖವಾದಂತ ವಿಡಿಯೋಗಳು ಇದಾವೆ. ಏಪ್ರಿಲ್ ನಲ್ಲಿ ನಡೆದಂತ ಸಭೆಗಳಾಗಿರ್ಬೋದು, ಪ್ರಮುಖವಾದಂತ ವಿಷಯಗಳಾಗಿವೆ. ಓಕೆ, ಕ್ರೀಡೆಗಳು, ಸಭೆಗಳು, ನೇಮಕದ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಇನ್ನೂ ಮುಂತಾದ ಮಾಹಿತಿಗಳನ್ನು ಕೂಡ ಇದರಲ್ಲಿ ಇವೆ. ಅದಕ್ಕಾಗಿ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ. ಮುಂದೆ ಬರುವಂತ ಪರೀಕ್ಷೆಗೆ ಸಹಕಾರಿ ಆಗ್ತದೆ. ಅದೇ ರೀತಿಯಾಗಿ ಭಾನುವಾರ ಬರೆಯುವಂತ ನೀವು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಕೂಡ ಸಹಕಾರಿ ಆಗ್ತದೆ ನೋಡ್ರಿ. 2026ರಲ್ಲಿ ಆಸಿಯಾನ್ ಶೃಂಗಸಭೆ ಆತಿಥ್ಯವನ್ನು ಯಾವ ದೇಶ ವಹಿಸಿಕೊಳ್ಳಲಿದೆ? 2026ರಲ್ಲಿ ಆಸಿಯಾನ್ ಅಸೋಸಿಯೇಷನ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಕರೀತಾರೆ ನೋಡ್ರಿ. ಇದರ ಒಂದು ಆತಿಥ್ಯ ವಹಿಸಲಿರುವಂತ ದೇಶ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಫಿಲಿಪೈನ್ಸ್ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಆಪ್ಷನ್ ಬಿ ಫಿಲಿಪೈನ್ಸ್ ಸರಿಯಾದ ಉತ್ತರ. ವಾಸ್ತವವಾಗಿ 2026ರಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷತೆ ವಹಿಸಬೇಕಿತ್ತು. ಆದ್ರ ಅಲ್ಲಿನ ಒಂದು ಮಿಲಿಟರಿ ಆಡಳಿತ ಮತ್ತು ರಾಜಕೀಯ ಬಿಕ್ಕಟ್ಟಿನ ಕಾರಣದಿಂದ ಫಿಲಿಪೈನ್ ದೇಶ ಏನಪ್ಪಾ ಅಂತಂದ್ರೆ 2026ರ ಒಂದು ಆಸಿಯಾನ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ. 2026ರ ಆಸಿಯಾನ್ ವಹಿಸಿಕೊಳ್ಳೋದು ಯಾವುದು? ಫಿಲಿಪೈನ್ ವಹಿಸಿಕೊಳ್ಳಲಿದೆ. ಮ್ಯಾನ್ಮಾರ್ ವಹಿಸ್ಕೋಬೇಕಾಗಿತ್ತು, ಅದರಲ್ಲಿ ದಂಗೆಗಳು ನಡೀತಿದಾವೆ. ಅದಕ್ಕಾಗಿ ಫಿಲಿಪೈನ್ ದೇಶ ಮಾಡ್ತಾ ಇದೆ. ಆಸಿಯಾನ್ ಏನಪ್ಪಾ ಅಂತಂದ್ರೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ಒಂದು ಸಂಘ ಆಗಿದೆ ನೋಡ್ರಿ. ಇದನ್ನ 1967ರಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ಅಸೋಸಿಯೇಷನ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಕರೀತಾರೆ ನೋಡ್ರಿ. ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ. ಇದರ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಒಂದು ಜಕಾರ್ತದಲ್ಲಿ ಕಂಡು ಬರ್ತದ. ಇದರಲ್ಲಿ 10 ಸದಸ್ಯ ರಾಷ್ಟ್ರಗಳು ಇರ್ತಾವ ನೋಡ್ರಿ, ಹೊಂದಿವೆ. ನೆಕ್ಸ್ಟ್, ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ಯಾರು ಆಯೋಜಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ವಿಶ್ವ ತಂಬಾಕು ದಿನ ಯಾವಾಗ ಆಚರಣೆ ಮಾಡ್ತೀವಿ? ಮೇ 31ಕ್ಕೆ ಆಚರಣೆ ಮಾಡ್ತಾರ. ಇದನ್ನು ಯಾರು ಆಯೋಜನೆ ಮಾಡ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ. ಯಾವುದು? ವಿಶ್ವ ಆರೋಗ್ಯ ಸಂಸ್ಥೆ. ಇದು ಆಯೋಜನೆ ಮಾಡ್ತಾರ ನೋಡ್ರಿ.
ತಂಬಾಕು ದಿನವನ್ನು. ಓಕೆ. ನೋಡ್ರಿ, ತಂಬಾಕು ಬಳಕೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿದಪ್ಪ ಅಂತಂದ್ರೆ 1987ರಲ್ಲಿ ವಿಶ್ವ ತಂಬಾಕು ರಹಿತ ದಿನವನ್ನು ಪ್ರಾರಂಭ ಮಾಡ್ತದ. ಯಾವಾಗ? 1987ರದಾಗ. ತಂಬಾಕು ನಿಯಂತ್ರಣವು ಜಾಗತಿಕ ಆರೋಗ್ಯದ ಪ್ರಮುಖ ಗುರಿಯಾಗಿರುತ್ತೆ ನೋಡ್ರಿ. ಇಲ್ಲಿ WHO ಅಂತ ಹೇಳ್ತು ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ. ಇದು ಸ್ಥಾಪನೆ ಆಗಿದ್ದು 1948 ಏಪ್ರಿಲ್ 7ನೇ ತಾರೀಕು ಇದು ಸ್ಥಾಪನೆ ಆಗ್ತದ. ಅದೇ ರೀತಿ ಈ ಏಪ್ರಿಲ್ 7ನೇ ತಾರೀಕು ಏನ್ ಮಾಡ್ತಾರ ಅಂದ್ರೆ ವಿಶ್ವ ಆರೋಗ್ಯ ದಿನವನ್ನಾಗಿ ಕೂಡ ಆಚರಣೆ ಮಾಡುತ್ತಾರ. ಇದರ ಒಂದು ಪ್ರಮುಖ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲೆಂಡ್ನ ಒಂದು ಜಿನೆವಾದಲ್ಲಿ ಕಂಡು ಬರ್ತದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೆಕ್ಸ್ಟ್, 2026 ಹೊತ್ತಿಗೆ ಕಾರ್ಯಗತಗೊಳಿಸುವಂತ ಭಾರತದ ಗಗನಯಾನ್ ಮಿಷನ್ ಅಡಿಯಲ್ಲಿ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನು ಎಷ್ಟು ಗಗನಯಾತ್ರಿಗಳನ್ನು ಕಕ್ಷೆಗೆ ಒಯ್ಯಲಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3 ಜನ ನೋಡ್ರಿ. ಇಸ್ರೋದ ಗಗನಯಾನ್ ಮಿಷನ್ 3 ಗಗನಯಾತ್ರಿಗಳನ್ನು 400 ಮೀಟರ್ ಕಕ್ಷೆಗೆ 3 ದಿನಗಳ ಕಾಲ ಕಳುಹಿಸಿ ನಂತರ ಸುರಕ್ಷಿತವಾಗಿ ಭಾರತೀಯ ಸಮುದ್ರದಲ್ಲಿ ಇಳಿಸುವಂತ ಗುರಿಯನ್ನು ಹೊಂದಿದೆ. ತರಬೇತಿಗಾಗಿ 4 ಜನರನ್ನು ಆಯ್ಕೆ ಮಾಡಲಾಗಿತ್ತು ನೋಡ್ರಿ. ಆಯ್ಕೆಯಾದಂತ ಗಗನಯಾತ್ರಿಗಳು ಯಾರಪ್ಪ ಅಂತಂದ್ರೆ ಪ್ರಶಾಂತ್ ಬಾಲಕೃಷ್ಣ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ ಅಂತ ಹೇಳ್ತೀವಿ. ಇತ್ತೀಚೆಗೆ ಶುಭಾಂಶು ಶುಕ್ಲಾ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸೌರಭ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ನೋಡ್ರಿ. ಅದು ಇದಕ್ಕಾಗಿ LV-M3 ಉಡಾವಣೆ ವಾಹಕವು ಬಳಸಲಾಗುತ್ತದೆ. ಇದು ಏನಪ್ಪಾ ಅಂತಂದ್ರೆ GSLV MK3 ಆಗಿದೆ ನೋಡ್ರಿ. ನೆಕ್ಸ್ಟ್, ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖ ಕ್ರೀಡಾಕೂಟಗಳಾದಂತ ಥಾಮಸ್ ಕಪ್ ಮತ್ತು ಊಬರ್ ಕಪ್ಗಳು ಯಾವ ಕ್ರೀಡೆಗೆ ಸಂಬಂಧಿಸಿವಂತ ಕೊಟ್ಟಿದ್ದಾರೆ. ನೋಡ್ರಿ, ಥಾಮಸ್ ಕಪ್, ಊಬರ್ ಕಪ್ ಏನಪ್ಪಾ ಅಂತಂದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದಂತ ಒಂದು ಕ್ರೀಡೆಗಳು. ಓಕೆ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿವೆ. ಥಾಮಸ್ ಕಪ್ ಏನಪ್ಪಾ ಅಂತಂದ್ರೆ ಪುರುಷರ ತಂಡ ಆಡ್ತದ. ಊಬರ್ ಕಪ್ ಅಂದ್ರೆ ಮಹಿಳಾ ತಂಡ ಆಡುವಂತ ಒಂದು ಬ್ಯಾಡ್ಮಿಂಟನ್ ಆಟ ಆಗಿದೆ. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗಳಾಗಿವೆ. ಇವುಗಳನ್ನು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಆಯೋಜನೆ ಮಾಡುತ್ತೆ ನೋಡ್ರಿ. 2022ರಲ್ಲಿ ಭಾರತ ಪುರುಷರ ತಂಡವು ಮೊದಲ ಬಾರಿಗೆ ಥಾಮಸ್ ಕಪ್ ಗೆದ್ದಿತ್ತು. ಯಾವಾಗ? 2022ದಾಗ. 2024ರ ಪಂದ್ಯಾವಳಿ ಚೀನಾದಲ್ಲಿ ನಡೀತು ನೋಡ್ರಿ. ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನು ಮೇ ತಿಂಗಳಿನಲ್ಲಿ ಅತಿ ಹೆಚ್ಚು ಬಾರಿ ಏರಲಾಗುತ್ತದೆ. ಇದನ್ನು ನೇಪಾಳದಲ್ಲಿ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಪ್ರಶ್ನೆ ಯಾವ ರೀತಿಯಾಗಿದೆ, ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಅಂದ್ರೆ, ವಿಶ್ವದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ಅಂತ ಗೊತ್ತು ನಮಗೆ. ಇದು ಮೇ ತಿಂಗಳಿನಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಜನರು ಇದನ್ನು ಏರಲು ಪ್ರಾರಂಭ ಮಾಡ್ತಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏರಲಾಗುತ್ತದೆ ಮೇ ತಿಂಗಳಿನಲ್ಲಿ. ಹಾಗಾದ್ರೆ ಇದನ್ನು ನೇಪಾಳದಲ್ಲಿ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಮೌಂಟ್ ಎವರೆಸ್ಟ್ ಅನ್ನು ನೇಪಾಳದಲ್ಲಿ ಏನೆಂದು ಕರೀತಾರಂತ ಕೊಟ್ಟಿದ್ರೆ ಆರಾಮಾಗಿ ಹೋಗ್ತೀವಿ. ಆದ್ರೂ ಕೂಡ ಇಲ್ಲಿ ನೋಡ್ರಿ, ಲಾಂಗ್ ಕ್ವಶನ್ ಕೊಟ್ಟಿದ್ದಾರೆ, ಆದ್ರೆ ಆನ್ಸರ್ ಸುಲಭ ಇದೆ. ಓಕೆ, ನೇಪಾಳದಲ್ಲಿ ಏನಂತ ಕರೀತಾರ ಅಂದ್ರೆ ಸಾಗರ ಮಾತಾ ಅಂತ ಕರೀತಾರ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಟಿಬೆಟ್ ನಲ್ಲಿ ಚೋಮಲ್ನುಂಗ ಅಂತ ಕರೀತಾರ ನೋಡ್ರಿ, ಚೋಮಲ್ನುಂಗುಮ. ಓಕೆ, ಸಾಗರ ಮಾತಾ ಇದಕ್ಕೆ ಸರಿಯಾದಾಗಿದೆ. ಮೌಂಟ್ ಎವರೆಸ್ಟ್ ಅನ್ನು ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರ, ಆಕಾಶ ದೇವತೆ ಅಂತ ಆತದ ನೋಡ್ರಿ. ಇದು ಎಂದು ಕರೀತಾರ. ಅದೇ ರೀತಿಯಾಗಿ ಟಿಬೆಟ್ ನಲ್ಲಿ ಇದನ್ನು ಚೋಮಲುಂಗ ಅಂತ ಕರೀತಾರ ನೋಡ್ರಿ. ಮೇ ತಿಂಗಳಲ್ಲಿ ಹವಾಮಾನ ಅನುಕೂಲಕವಾಗಿರೋದ್ರಿಂದ ಹೆಚ್ಚಾಗಿ ಆರೋಹಣಗಳು ನಡೀತಾವ ಈ ಒಂದು ಸ್ಥಳದಲ್ಲಿ. ಮೌಂಟ್ ಎವರೆಸ್ಟ್ ಏನಪ್ಪಾ ಅಂತಂದ್ರೆ ಎತ್ತರ ಏನಂದ್ರೆ 8848.86 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಅಪ್ಡೇಟ್ ಆಗಿ 8849 ಮೀಟರ್ ಆಗಿದೆ ನೋಡಿ. ಓಕೆ, ಆಪ್ಷನ್ಸ್ ನಲ್ಲಿ ಇದು ತಂದ್ರೆ ಇದನ್ನೇ ಹಾಕಿ 8848.86. 1953ರಲ್ಲಿ ಮೇ 29ರಂದು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನಾರ್ಗೆ ಏನ್ ಮಾಡ್ತಾರ ಅಂದ್ರೆ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನು ಏರ್ತಾರ. ಮೇ 29ರಂದು ಎವರೆಸ್ಟ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ, ಇವರ ಬಿದ್ದಕ್ಕಾಗಿ. ಓಕೆ, ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನಾರ್ಗೆ. ನೆಕ್ಸ್ಟ್, ಮೇ 17ನ್ನು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನಾಗಿ ಆಚರಣೆ ಮಾಡ್ತಾರ. ಇದು ಯಾವ ಸಂಸ್ಥೆಯ ಸಂಸ್ಥಾಪನಾ ದಿನವಾಗಿದೆ ಅಂತ ಕೊಟ್ಟಿದ್ದಾರೆ. ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ. ಇದಕ್ಕೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಒಂದು ದೂರ ಸಂಪರ್ಕ ಅಂತ ಹೇಳ್ಬೋದು, ಒಕ್ಕೂಟ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಅಂತ ಹೇಳ್ತೀವಿ ನೋಡ್ರಿ, ಟೆಲಿವಿಷನ್. 1885ರ ಮೇ 17ರಂದು ಪ್ಯಾರಿಸ್ನಲ್ಲಿ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಸ್ಥಾಪನೆ ಮಾಡಲಾಗ್ತದೆ. ಇದರ ಒಂದು ನೆನಪಿಗಾಗಿ
ಮೇ 17ರಂದು ಇದರ ಒಂದು ದಿನಾಚರಣೆ ಮಾಡ್ತಾರೆ ನೋಡ್ರಿ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಅಂತ ಕರಿತೇವೆ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ITU ಅಂತ ಕರಿತಾರೆ ನೋಡ್ರಿ. ಇದು ವಿಶ್ವಸಂಸ್ಥೆ ಅತ್ಯಂತ ಹಳೆಯ ವಿಶೇಷ ಏಜೆನ್ಸಿ ಆಗಿದೆ ನೋಡಿ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ಒಂದು ಜಿನೆವಾದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ದ್ವೈಮಾಸಿಕ ಹಣಕಾಸು ನೀತಿಯನ್ನು ರೆಪೋ ದರವನ್ನು ನಿರ್ಧರಿಸುತ್ತದೆ. ರೆಪೋ ದರ ಎಂದರೆ ಏನಂತ ಕೊಟ್ಟಿದ್ದಾರೆ. ಬರೀ ರೆಪೋ ದರ ಅಂತ ಒಂದೊಂದು ಅವಾಗ ಕೊಡ್ತಿದ್ರು. ಈಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿ ಆದಂತ ಪ್ರಶ್ನೆ ಕೇಳ್ತಾರೆ. ರೆಪೋ ದರ ಏನಂದ್ರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂತ ಸಾಲದ ಮೇಲೆ ವಿಧಿಸುವಂತ ಅಲ್ಪಾವಧಿಯ ಬಡ್ಡಿ ದರ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಇದಾಗಿರುತ್ತೆ ನೋಡ್ರಿ. ಓಕೆ, ಇಲ್ಲಿ ಎಲ್ಲಿದೆಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ಎಲ್ಲಿದೆ ನೋಡಿ. RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವಂತ ಸಾಲದ ಮೇಲಿನ ಬಡ್ಡಿ ದರ. ರೆಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಅಲ್ಪಾವಧಿಯ ಒಂದು ಹಣಕಾಸಿನ ಅಗತ್ಯಗಳಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಪಡೆಯುವಂತ ಸಾಲದ ಮೇಲಿನ ಬಡ್ಡಿ ದರ ಆಗಿರುತ್ತದೆ. ಇದನ್ನು ರೆಪೋ ದರ ಎಂದು ಕರೀತಾರೆ ನೋಡ್ರಿ. ಹಣದುಬ್ಬರ ನಿಯಂತ್ರಿಸಲು RBI ಇದನ್ನು ಬಳಕೆ ಮಾಡುತ್ತಾರೆ. ರಿವರ್ಸ್ ರೆಪೋ ದರ ಅಂದ್ರೆ ಏನಪ್ಪಾ ಅಂತಂದ್ರೆ ರೆಪೋ ದರ, ರಿವರ್ಸ್ ರೆಪೋ ದರ ಅಂತ ಬರ್ತದ. ಓಕೆ, ರೆಪೋ ದರ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ರಿವರ್ಸ್ ರೆಪೋ ದರ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಹೆಚ್ಚುವರಿ ಹಣವನ್ನು RBI ನಲ್ಲಿ ಠೇವಣಿ ಇರಿಸಿದಾಗ RBI ನೀಡುವಂತ ಬಡ್ಡಿ ದರ ಆಗಿರ್ತದ. ಓಕೆ, ರಿವರ್ಸ್ ರೆಪೋ ದರ ಏನಪ್ಪ ಅಂತಂದ್ರೆ ಇದು RBI ಅಂದ್ರೆ ಇದು ಒಂದು ಬ್ಯಾಂಕ್ ಇರ್ತದೆ. ಈ ಒಂದು ಬ್ಯಾಂಕ್ ಏನಪ್ಪಾ ಅಂತಂದ್ರೆ ತಮ್ಮ ಹೆಚ್ಚುವರಿ ಹಣವನ್ನು ಏನಪ್ಪಾ ಅಂತಂದ್ರೆ RBI ನಲ್ಲಿ ಇಡ್ತಾವ. ಇದರ ಮೇಲೆ ಇರಿಸಿದಂತ RBI ನೀಡುವಂತ ಬಡ್ಡಿ ದರ, ಇದಕ್ಕ ರಿವರ್ಸ್ ರೆಪೋ ದರ ಅಂತ ಕರೀತಾರೆ. ಹಣಕಾಸು ನೀತಿ ಸಮಿತಿ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತಾರೆ ನೋಡ್ರಿ. ಇದರಲ್ಲಿ 6 ಸದಸ್ಯರು ಇರ್ತಾರ. 3 RBI ದವರು, 3 ಒಂದು ಕೇಂದ್ರ ಸರ್ಕಾರದವರು ಇರ್ತಾರ. ಟೋಟಲ್ ಆಗಿ 6 ಜನ ಇರ್ತಾರ. ನೆಕ್ಸ್ಟ್, ವಿಶ್ವ ಆಮೆ ದಿನವನ್ನು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ. ವರ್ಲ್ಡ್ ಟುಟೆಲ್ ಡೇ ಅಂತ ಕರಿತೀವಿ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಮೇ 23. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಓಕೆ, ಆಮೆಗಳು ಮತ್ತು ಕಡಲಾಮೆಗಳ ರಕ್ಷಣೆ ಮತ್ತು ಅವುಗಳ ನೈಸರ್ಗಿಕ ಆವಾಸಸ್ಥಾನಗಳ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಅಮೆರಿಕನ್ ಟಾರ್ಟಾಯಿಸ್ ರೆಸ್ಕೋ ಏನಪ್ಪಾ ಅಂತಂದ್ರೆ ಸಂಸ್ಥೆ 2001 ಇಸವಿಯಲ್ಲಿ ಮೇ 23ರಂದು ಈ ಒಂದು ದಿನವನ್ನು ಆಚರಿಸಲಾಗುತ್ತಿದೆ. ಮೇ 23ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ ಆಮೆ ದಿನ. ಭಾರತದ ಒಡಿಶಾದ ಒಂದು ಕರಾವಳಿ ಭಾಗದಲ್ಲಿ ಆಲಿವ್ ರೀಡ್ಲೆ ಕಡಲಾಮೆಗಳು ಸಾಮೂಹಿಕವಾಗಿ ಮೊಟ್ಟೆ ಇಡುವಿಕೆ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಗೈರ್ಮಾತಾ ಬೀಚ್ನಲ್ಲಿ ಕಂಡು ಬರ್ತಾವ ನೋಡ್ರಿ. ಆಲಿವ್ ರೀಡ್ಲೆ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಒಡಿಶಾದ ಒಂದು ಗೈರ್ಮಾತಾ ಬೀಚ್ನಲ್ಲಿ. ನೆಕ್ಸ್ಟ್, ಭಾರತೀಯ ಸೇನೆಯ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಒಂದು ಕಾರ್ಯಾಚರಣೆಯನ್ನು 1984ರಲ್ಲಿ ಜೂನ್ ನಲ್ಲಿ ನಡೆಯಿತು. ಇದರ ಒಂದು ಗುರಿ ಏನಾಗಿತ್ತು ಅಂತ ಕೊಟ್ರ. ಬ್ಲೂ ಸ್ಟಾರ್ ನ ಒಂದು ಗುರಿ ಏನಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಅಮೃತಸರ್ನ ಒಂದು ಸುವರ್ಣ ಮಂದಿರದಿಂದ ಸಶಸ್ತ್ರ ಉಗ್ರರನ್ನು ಹೊರಹಾಕೋದು ಇದರ ಒಂದು ಗುರಿ ಆಗಿತ್ತು ನೋಡ್ರಿ. ಪಂಜಾಬ್ನ ಒಂದು ಅಮೃತಸರದಲ್ಲಿರುವಂತ ಹರ್ಮಂದಿರ್ ಸಾಹಿಬ್ ಸಂಕೀರ್ಣದಲ್ಲಿ ಅಡಗಿರುವಂತ ಜರ್ನೈಲ್ ಸಿಂಗ್ ಬಿದ್ರನ್ವಾಲೆ ಮತ್ತು ಆತನ ಒಂದು ಸಶಸ್ತ್ರ ಬೆಂಬಲಿಗರನ್ನು ತೆರವುಗೊಳಿಸುವುದು ಭಾರತೀಯ ಸೇನೆ ನಡೆಸಿದಂತ ಕಾರ್ಯಾಚರಣೆ ಯಾವ್ದಂದ್ರೆ ಅದು ಆಪರೇಷನ್ ಬ್ಲೂ ಸ್ಟಾರ್. ಇದು ಯಾವಾಗ ನಡೀತು. 1984ರಲ್ಲಿ ಜೂನ್ 1 ಮತ್ತು 8 ನಡೆದದ್ ನೋಡ್ರಿ. ಓಕೆ, ಎಕ್ಸಾಮ್ ಪಾಯಿಂಟ್ ನೋಡೋದಾದ್ರೆ ಈ ಒಂದು ಕಾರ್ಯಾಚರಣೆಯ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ರೀತಿಗೆ ಹೈದರಾಬಾದ್ ವಿಲೀನ ಆದದ್ದು ಯಾವ್ದಪ್ಪ ಅಂತಂದ್ರೆ ವಿಲೀನ ಆದದ್ದು ಆಪರೇಷನ್ ಪೋಲೋದಿಂದ. ನೆಕ್ಸ್ಟ್, ವಿಶ್ವ ಪ್ರಸಿದ್ಧ ಕೆನ್ಸ್ ಚಲನಚಿತ್ರೋತ್ಸವ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಯಾವ ದೇಶದಲ್ಲಿ ನಡೀತಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ದೇಶ. ಇದಕ್ಕೆ ಸರಿಯಾದಾಗಿದೆ ಉತ್ತರ ಇದು ನೋಡ್ರಿ. ಕೇನ್ಸ್ ಚಲನಚಿತ್ರೋತ್ಸವ ಫ್ರಾನ್ಸ್ನ ಒಂದು ಕೇನ್ಸ್ ನಗರದಲ್ಲಿ ನಡೆಯುವಂತಹ ವಾರ್ಷಿಕ ಚಲನಚಿತ್ರೋತ್ಸವ ಆಗಿದೆ. ಇದು ಪ್ರಪಂಚದಾದ್ಯಂತ ಎಲ್ಲ ಒಂದು ಪ್ರಕಾರದ ಹೊಸ ಚಲನಚಿತ್ರಗಳನ್ನು ಮತ್ತು ಸಾಕ್ಷ್ಯ ಚಿತ್ರಗಳನ್ನು ಪ್ರದರ್ಶನ ನೀಡುತ್ತದೆ. ಇಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಪಾಮ್ ಡಿರ್ ಓರ್ ಎಂದು ಕರೀತಾರೆ ನೋಡ್ರಿ. ಈ ಒಂದು ಉತ್ಸವವನ್ನು 1946ರಲ್ಲಿ ಪ್ರಾರಂಭ ಮಾಡ್ತಾರೆ. ಇಲ್ಲಿಯೂ ಕೂಡ ಆಯೋಜನೆ ಮಾಡ್ಕೊಂತ ಬಂದಿದ್ದಾರೆ. ನೆಕ್ಸ್ಟ್, ಜಾಗತಿಕವಾಗಿ ವಿಶ್ವ ಅಸ್ತಮ ದಿನವನ್ನು ಮೇ ತಿಂಗಳ ಯಾವ ದಿನದಂದು ಆಚರಣೆ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ವಿಶ್ವ ಅಸ್ತಮ ದಿನ ಮೇ ತಿಂಗಳ ಮೊದಲ ಒಂದು ಮಂಗಳವಾರ ದಿನ ಒಂದು ಆಚರಣೆ ಮಾಡುತ್ತಾರೆ. ಓಕೆ, ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ದಿ ಅಸ್ತಮ ಎಂಬ ಒಂದು ಸಂಸ್ಥೆಯು
ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರ ಏನ್ ಮಾಡ್ತಾರೆ ಅಂದ್ರೆ ವಿಶ್ವ ಅಸ್ತಮ ದಿನವಾಗಿ ಆಯೋಜನೆ ಮಾಡ್ತವೆ. ಇದು ಒಂದು ಶ್ವಾಸಕೋಶದ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸ್ತದೆ ನೋಡ್ರಿ. ಅಸ್ತಮ ಶ್ವಾಸಕೋಶದ ವಾಯು ಮಾರ್ಗವ ಉರಿತವನ್ನು ಮತ್ತು ಕಿರಿದಾಗಿರುವಿಕೆ ಕಾರಣವಾಗುವಂತ ದೀರ್ಘಕಾಲದ ಕಾಯಿಲೆ ಆಗಿದೆ ಅಂತ ಹೇಳ್ಬೋದು. ನೋಡ್ರಿ ಪರೀಕ್ಷೆಯಲ್ಲಿ ಏನಂದ್ರೆ ಅಸ್ತಮ ಯಾವ ಒಂದು ರೋಗ ಆಗಿದೆಪ್ಪ ಅಂತಂದ್ರೆ ಅದು ಶ್ವಾಸಕೋಶಕ್ಕೆ ಬರುವಂತ ರೋಗವಾಗಿದೆ. ಅಸ್ತಮ ಶ್ವಾಸಕೋಶಕ್ಕೆ ಬರ್ತದೆ ಅದು ರೋಗ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯ ಪ್ರಕಾರ ಭಾರತದ ಅತಿ ಉದ್ದದ ಸಮುದ್ರ ಸೇತು ಅಟಲ್ ಸೇತು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಟಲ್ ಸೇತುನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಟಲ್ ಸೇತು ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಸರಿಯಾದ ಉತ್ತರ ಏನು ನೋಡ್ರಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರಿತೀವಿ ನಾವು. ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಒಂದು ಸ್ಮೃತಿ ನವ ಸೇವಾ ಅಟಲ್ ಸೇತು ಎಂದು ಕರೆಯಲಾಗುತ್ತದೆ. ಇದು ಮುಂಬೈ ಮತ್ತು ನವಿ ಮುಂಬೈನ ಸಂಪರ್ಕವು ಉದ್ದವನ್ನು ಸಮುದ್ರ ಸೇತುವೆ ನೋಡ್ರಿ. ಅಂದ್ರೆ ಮುಂಬೈ ಮತ್ತು ನವಿ ಮುಂಬೈಯನ್ನು ಸಂಪರ್ಕಿಸುವ 21.8 ಕಿಲೋಮೀಟರ್ ಉದ್ದದ ಸಮುದ್ರ ಸೇತುವೆ ಇದಾಗಿದೆ. ಓಕೆ, ಇದು ಮುಂಬೈನಲ್ಲಿ ಕಂಡು ಬರ್ತದೆ. ಇದು ಭಾರತದ ಅತಿ ಉದ್ದದ ಸೇತುವೆ ಆಗಿದೆ ನೋಡ್ರಿ. ಅತಿ ಉದ್ದದ ಸಮುದ್ರ ಸೇತು ಕೂಡ ಇದಾಗಿದೆ. ಸಮುದ್ರದ ಮೇಲಿನ ಇದರ ಒಂದು ಉದ್ದ 16.5 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಸಮುದ್ರ ಮೇಲೆ. ನೆಕ್ಸ್ಟ್ ಪ್ರಶ್ನೆ, ಮೇ ತಿಂಗಳ ಆಚರಿಸಲಾಗುವಂತ ಬುದ್ಧ ಪೂರ್ಣಿಮೆಯು ಗೌತಮ್ ಬುದ್ಧನ ಜೀವನದ ಯಾವ ಒಂದು ಪ್ರಮುಖ ಘಟನೆ ಬಗ್ಗೆ ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಗೌತಮ್ ಬುದ್ಧ ಏನಿದ್ನಲ್ಲ ಆತನ ಒಂದು ಯಾವ ಒಂದು ಘಟನೆ ಬಗ್ಗೆ ಈ ಒಂದು ಬುದ್ಧ ಪೂರ್ಣಿಮಾ ಸಂಬಂಧಿಸಿದ ಅಂತ ಕೊಟ್ಟಿದ್ದಾರೆ. ಜನನ, ಜ್ಞಾನೋದಯ ಅಥವಾ ಮರಣ, ಮೇಲಿನ ಎಲ್ಲವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವ ನೋಡ್ರಿ. ಬುದ್ಧ ಪೂರ್ಣಿಮೆ ಏನಪ್ಪಾ ಅಂತಂದ್ರೆ ಜನನ ಆಗಿರ್ಬೋದು, ಜ್ಞಾನೋದಯ ಮತ್ತು ಆ ಬುದ್ಧನ ಒಂದು ಮರಣ ಬಗ್ಗೆ ಮಾಹಿತಿ ಇರ್ತದೆ. ಅಂದ್ರೆ ವೈಶಾಖ ಮಾಸದಿಂದ ಹುಣ್ಣಿಮೆ ದಿನದ ಏನ್ ಮಾಡ್ತಾನೆ ಅಂದ್ರೆ ಬುದ್ಧ ಜನಿಸ್ತಾನೆ. ಈ ದಿನ ಏನಾಗಿರ್ತದೆ ಅಂದ್ರೆ ಬುದ್ಧ ಪೂರ್ಣಿಮಾ ಆಗಿರ್ತದ. ಅಂದ್ರೆ ಇದೇ ದಿನ ಏನಾಗಿರ್ತಾನೆ ಅಂದ್ರೆ ಆತನ ಜನನ ದಿನ ಆಗಿರ್ತದ, ಜ್ಞಾನೋದಯ ದಿನ ಆಗಿರ್ತದ ಮತ್ತು ಮರಣ ದಿನ ಕೂಡ ಇದೇ ದಿನ ಆಗಿರ್ತದ ಅಂತ ಹೇಳ್ಬೋದು. ಈತನ ಜನನ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ನೇಪಾಳದ ಲುಂಬಿನಿ ವನದಲ್ಲಿ ಜನನ ಆಗುತ್ತದೆ. ಈತನ ಒಂದು ಬೋಧನೆ ಎಲ್ಲಪ್ಪ ಅಂತಂದ್ರೆ ಜ್ಞಾನೋದಯ ಆಗಿದ್ದು ಬೋಧಗಯಾದಲ್ಲಿ ಜ್ಞಾನೋದಯ ಆಗ್ತದ. ಈತನ ಒಂದು ಮರಣ ಕುಶಿನಗರದಲ್ಲಿ ಮರಣ ಹೊಂದುತ್ತಾನೆ. ಈತನ ಪರಿನಿರ್ವಾಣ ಅಂತ ಕರಿತಾರೆ ಅದಕ್ಕೆ. ಓಕೆ, ಈ ಮೂರು ಒಟ್ಟಿಗೆ ಸಂಭವಿಸೋದು ಯಾವಾಗಪ್ಪ ಅಂತಂದ್ರೆ ಬುಧ ಪೂರ್ಣಿಮಾ ದಿನದಂದು ಸಂಭವಿಸಿರ್ತಾವೆ ಈ ಮೂರು. ಗೌತಮ್ ಬುದ್ಧನ ಮೂಲ ಹೆಸರು ಏನಾಗಿರ್ತದೆ? ಸಿದ್ಧಾರ್ಥ ಆಗಿರುತ್ತೆ ನೋಡ್ರಿ. ಗೌತಮ್ ಬುದ್ಧನ ಪವಿತ್ರ ಗ್ರಂಥಗಳು ತ್ರಿಪಿಟಕಗಳು ಆಗಿವೆ. ಅವುಗಳು ಯಾವ? ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತ ನಾವು ಕರಿತೀವಿ. ಓಕೆ, ಅದೇ ರೀತಿಯಾಗಿ ಗೌತಮ್ ಬುದ್ಧನ ಒಂದು ಪ್ರಮುಖ 4 ಸಮ್ಮೇಳನಗಳು ಬರ್ತಾವೆ. ಅದರ ಬಗ್ಗೆ ಕೂಡ ನೋಡ್ಕೊಳ್ರಿ. ಈತನ ತಂದೆ ಸಿದ್ಧಾರ್ಥನ ತಾಯಿ ಮಾಯಾದೇವಿ ಇರ್ತಾಳ. ಓಕೆ, ಆಮೇಲೆ ಪ್ರಜಾಪತಿ ಗೌತಮಿ ಬರ್ತಾಳೆ ನೋಡ್ರಿ. ಓಕೆ, ಇದಿಷ್ಟೇನಪ್ಪಾ ಅಂತಂದ್ರೆ ಏಪ್ರಿಲ್ ತಿಂಗಳ ಒಂದು ಸಂಪೂರ್ಣ ಮಂತ್ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು. ಎಲ್ಲಾದ್ರೂ ಇನ್ನೂ ಸ್ವಲ್ಪ ಅಲ್ಪ ಬಿಟ್ಟಿದ್ರೆ ಅವುಗಳನ್ನು ಕೂಡ ನೋಡ್ಕೊಳ್ರಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಯಾವ ರೀತಿಯಾಗಿ ಸೂಪರ್ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಏನ್ ಅನಿಸ್ತದ ಅದನ್ನು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಹಾಕ್ರಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಂತ ನನ್ನ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು, ಓಕೆ ಸ್ನೇಹಿತರಾಗಿರ್ಬೋದು, ಕಮೆಂಟ್ ಹಾಕ್ರಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.